ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ನೋಡಿ ಸ್ನೇಹಿತರೆ, ಕಿಚನ್ ಹೇಗಾಗಿದೆ. ಮನೆ ಕೆಲಸ ಮುಗಿಸ್ಬಿಟ್ಟು ತಿಂಡಿಗೆ ರೆಡಿ ಮಾಡಿಟ್ಬಿಟ್ಟು ನಾನು ಸ್ನಾನಕ್ಕೆ ಹೋಗಿದ್ದೆ. ಈಗ ಸ್ನಾನ ಮಾಡಿ ಬಂದೆ. ಸೊ ಈಗ ಚಟ್ನಿಗೆ ರೆಡಿ ಮಾಡಿಟ್ಟಿದ್ದೆ, ಈಗ ರುಬ್ಬಬೇಕು. ಅದರ ಜೊತೆ ಇವತ್ತು ತೋರಿಸ್ತೀನಿ ಏನು ಮಾಡ್ತಾ ಇದ್ದೀನಿ ಅಂತ. ಇವತ್ತು ಸಾನುಗೆ ಸ್ಕೂಲ್ ಇಲ್ವಲ್ಲ, ಹಾಗಾಗಿ ಸ್ವಲ್ಪ ಸಮಥಿಂಗ್ ಸ್ಪೆಷಲ್. ನಾನು ವೀಕ್ ಡೇಸಲ್ಲಿ ಮಾಡೋಕ್ಕಾಗೋದಿಲ್ವಲ್ಲ, ಅಂಥದ್ದೇನಾದರೂ ಮಾಡೋಣ ಅಂಥೇಳಿ ಇವತ್ತು ಮಸಾಲೆ ದೋಸೆ ಮಾಡೋಣ ಅಂತಿದ್ದೀನಿ. ಅಂದರೆ ಆಲೂಗೆಡ್ಡೆ ಪಲ್ಯ, ಇಲ್ಲಿ ನೋಡಿ ಇಲ್ಲಿ ಮಾಡ್ತಾ ಇದ್ದೀನಿ. ಚಟ್ನಿ, ರೆಡ್ ಚಟ್ನಿ, ಅದೆಲ್ಲ ಕೂಡ ಮಾಡ್ತಾ ಇದ್ದೀನಿ. ಅದಕ್ಕೆ ಲೇಟ್ ಆಗ್ತಾ ಇದೆ ಆ್ಯಂಡ್ ಕಿಚನ್ ಫುಲ್ಲು ಮೆಸಪ್ ಕೂಡ ಆಗಿದೆ. ಪಲ್ಯ ಆಗೋದಕ್ಕೆ ಇಟ್ಟಿದ್ದೀನಿ. ಈಗ ರೆಡ್ ಚಟ್ನಿ ರುಬ್ತಾ ಇದ್ದೀನಿ. ರೆಡ್ ಚಟ್ನಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ಬೇಕು, ಅದು ಖಾರ ಇರೋದಿಲ್ಲ ಅಲ್ವಾ. ಅದು ಒಂದು 10 ತೊಗೊಂಡಿದ್ದೀನಿ. ಅದರ ಜೊತೆ ಒಂದು 15ರಿಂದ 20 ಎಸಳು ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಸ್ಪೂನ್ ಅಂತ ಅಂದ್ಕೊಳ್ಳಿ. 1 ಸ್ಪೂನಷ್ಟು ಧನಿಯಾ, ಇನ್ನು 1 ಸ್ಪೂನಷ್ಟು ಜೀರಿಗೆ. ಇಷ್ಟನ್ನು ಹಾಕಿಬಿಟ್ಟು ನಾವು ನೀರು ಹಿಡಿಸುತ್ತೆ, ಎಷ್ಟು ನೀರು ಹಿಡಿಸುತ್ತೋ ಅಷ್ಟು ಹಾಕಿ ಗಟ್ಟಿ ಆದಷ್ಟು ಟ್ರೈ ಮಾಡಬೇಕು. ಆಗಲಿಲ್ಲ ಅಂದರೆ ಅದು ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕಿ ನುಣ್ಣಗೆ ರುಬ್ಬಬೇಕು. ನುಣ್ಣಗೆ ರುಬ್ಬಲಿಲ್ಲ ಅಂದರೆ ಬೀಜಗಳು ಹಾಗಾಗಿ ಸಿಗ್ತಾ ಇರುತ್ತೆ, ಅದು ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಆಯಿತು ಸ್ನೇಹಿತರೆ, ತಿಂಡಿಯಾಗಿ ಸುಮಾರು ಹೊತ್ತಾಯಿತು. ಇಲ್ಲಿ ಪಾತ್ರೆ ಇತ್ತು ನೆನ್ನೆದು, ಸೊ ನೆನ್ನೆದು ಇವತ್ತೊಂದು ಎಲ್ಲ ಸೇರಿ ಇವಾಗ ತಾನೇ ಹಾಕಿಬಿಟ್ಟು ಕೈ ತೊಳ್ಕೊಂಡು ಬಂದು ಈಗ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡಬೇಕು. ಬೇಗ ಬೇಗ ಮಾಡ್ತಾಯಿದ್ದೀನಿ. ಈಗ ಟೈಮ್ ಏನು 1 ಗಂಟೆನೂ ಇಲ್ಲ ಅನಿಸುತ್ತೆ, ಇನ್ನು ಬೇಗ ಮಾಡ್ತಾಯಿದ್ದೀನಿ. ತಿಂಡಿ ಮಾಡಿದಾಗ್ಲೇ ಇವತ್ತು 11 ಗಂಟೆ ಅಂತ ಹೇಳಿ ರಾಜೇಶ್ ಇವಾಗ ತಿಂಡಿ ಮಾಡಿಬಿಟ್ಟು ಹೊರಗಡೆ ಹೋದರು. ನಾನು ಬೇಗ ಮಾಡಿಬಿಡೋಣ, 2 ಗಂಟೆ 2:15 ಅಷ್ಟೊತ್ತಿಗೆಲ್ಲ ಊಟ ಮಾಡಿಕೊಂಡು ಹೊರಗಡೆ ಹೊರಡಬೇಕು. ಎಲ್ಲಿಗೆ ಹೊರಡ್ತಾ ಇದ್ದೀವಿ ಅಂತ ಹೇಳ್ತೀನಿ. ಸಾನುಗೆ ಟೆರೆಸ್ ಮೇಲೆ ಕಳಿಸಿದ್ದೀನಿ. ಸ್ವಲ್ಪ ಬಿಸಿಲು ಬಂದಿತ್ತು, ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಇರಮ್ಮ ಅಂತ ಹೇಳಿಬಿಟ್ಟು. ಸ್ಕೂಲ್ ಇರುತ್ತಲ್ವ, ಬಂದ ಮೇಲೆ ಹೋಮ್ವರ್ಕ್ ಅದು ಇದು ಅಂದ್ಕೊಂಡೆ ಹೊರಟೋಗುತ್ತೆ, ಬಿಸಿಲಲ್ಲಿ ಹೋಗೋಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ರಜದ ದಿನ ಹೊರಗಡೆ ಆಟ ಆಡಲಿ ಅಂದ್ಬಿಟ್ಟು ಮೇಲೆ ಕಳಿಸಿದ್ದೀನಿ. ನನಗೆ ಮತ್ತು ಸಾನುಗೆ ಒಂದು ಸುವಾಸನೆ ಅಂದರೆ ತುಂಬಾ ಇಷ್ಟ. ಲೈಕ್ ಈಗ ಫಸ್ಟ್ ಮಳೆ ಬಂದಾಗ ಭೂಮಿ ಮೇಲೆ ನೀರು ಬಿದ್ದ ತಕ್ಷಣವೇ, ಮಳೆ ನೀರು ಬಿದ್ದ ತಕ್ಷಣವೇ ಅಲ್ಲಿಂದ ಒಂದು ಮಣ್ಣಿಂದ ಒಂದು ವಾಸನೆ ಬರುತ್ತೆ, ಮಣ್ಣಿನ ವಾಸನೆ ಬರುತ್ತೆ. ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಸಾನು ಮಳೆ ಬಂದ ತಕ್ಷಣ ಮಮ್ಮ ಎಷ್ಟು ಚೆನ್ನಾಗಿದೆ ನೋಡಮ್ಮ ಇದು, ಬಾ ಬಾ ಹೊರಗಡೆ ನಿಂತ್ಕೊಳ್ಳೋಣ ಅಂತ ಹೇಳ್ತಾಳೆ. ಆ ಥರ ನಮಗೆ ಒಂದು ಫ್ರ್ಯಾಗ್ರೆನ್ಸ್ ಆಗಿರ್ಬೋದು, ಸ್ಮೆಲ್ ಮಾಡಿದ ತಕ್ಷಣವೇ ಕೆಲವೊಂದು ಮೆಮರೀಸ್ ನಮಗೆ ಬರ್ತಾ ಹೋಗುತ್ತೆ. ಲೈಕ್ ನಾನು ಮದುವೆ ಮುಂಚೆ ಯಾವುದೇ ಥರದ ಸೆಂಟ್ ಆಗಿರ್ಬೋದು, ಪರ್ಫ್ಯೂಮ್ಸು, ಡಿಯೋಸು ಏನೂ ಹಾಕ್ತಾ ಇರಲಿಲ್ಲ. ಸೊ ಮದುವೆ ಆದಮೇಲೆ ರಾಜೇಶ್ ಇಲ್ಲ ನೀನು ಹಾಕಬೇಕು ಅಂತ ಹೇಳ್ಬಿಟ್ಟು ಅವರು ಡಿಯೋ ಯೂಸ್ ಮಾಡ್ತಾಯಿದ್ರು. ನನಗೆ ಒಂದು ಪರ್ಫ್ಯೂಮ್ ತಂದುಕೊಟ್ಟಿದ್ರು, ನಾನು ಒಕೇಶ್ನಲ್ಲಿ ತಾನೇ ಯೂಸ್ ಮಾಡೋದು ಅಂತ ಹೇಳಿಬಿಟ್ಟು. ಸೊ ನಾನು ಈಗ ಇದನ್ನು ಯೂಸ್ ಮಾಡಿದ ತಕ್ಷಣವೇ ನನಗೆ ಆ ಮೆಮರಿ ಚೆರಿಷ್ ಆಯಿತು. ಸೊ ನಿಮಗೂ ಏನಾದರೂ ಒಂದು ಫ್ರ್ಯಾಗ್ರೆನ್ಸ್ ಅಥವಾ ಒಂದು ಸ್ಮೆಲ್ ಮಾಡಿದ ತಕ್ಷಣವೇ ಏನು ನೆನಪು ಬರುತ್ತೆ, ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನನಗಿವತ್ತು ಒಂದು ಪರ್ಫ್ಯೂಮ್ ಸೆಟ್ ರಿಸೀವ್ ಆಗಿದೆ. ಕೆಲವೊಬ್ಬರು ಪರ್ಫ್ಯೂಮ್ಸ್ ಯೂಸ್ ಮಾಡಲ್ಲ, ಯಾಕೆ ಅಂದರೆ ಇಟ್ಸ್ ನಾಟ್ ಗುಡ್, ಇದು ಕೆಮಿಕಲ್ ಇರುತ್ತೆ, ಯಾಕೆ ಯೂಸ್ ಮಾಡಬೇಕು ಅಂತ ಹೇಳಿಬಿಟ್ಟು. ಆದರೆ ವಿತೌಟ್ ಕೆಮಿಕಲ್ಸ್, ವಿತೌಟ್ ಟಾಕ್ಸಿನ್ಸ್ ನಮಗೆ ಒಂದು ಗುಡ್ನೆಸ್ ಇರೋ ಅಂಥ ಪರ್ಫ್ಯೂಮ್ನ ಸಿಕ್ಕಿದಾಗ ನಾವು ಒಕೇಶ್ನಲಿ ಅಲ್ಲಿ ಮಾಡ್ಬೋದಲ್ವಾ. ಸೊ ಇದು ನಾನಿವಾಗ ಯೂಸ್ ಮಾಡಿದ್ದು ಮಾಮಾರ್ತ್ ಅವರ ಮೀ ಫ್ಲೋರಲ್ ಅಂತ ಹೇಳಿಬಿಟ್ಟು. ಸೊ ಫ್ಲವರ್ಸ್ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಅದೊಂದು ಫ್ರೆಶ್ನೆಸ್ ಕ್ರಿಯೇಟ್ ಮಾಡುತ್ತಲ್ವಾ. ಸೊ ಇದರಲ್ಲಿ ನಾವು ಒಂದು ಸಿಟ್ರಸಿ ನೋಟ್ಸ್ ಆ್ಯಂಡ್ ಲ್ಯಾವೆಂಡರ್ ಆ್ಯಂಡ್ ಆ್ಯಪಲ್ನ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ ನೋಡ್ಬೋದು. ಸೊ ಒಂದು ಫ್ರೂಟ್ ಆ್ಯಂಡ್ ಫ್ಲವರ್ನ ಪರ್ಫೆಕ್ಟ್ ಬ್ಯಾಲೆನ್ಸ್ ಇದೆ. ವೈಟ್ ಮಸ್ಕ್
ಇದರ ಎವ್ರಿ ಸ್ಪ್ರೇಯಲ್ಲಿ ಫ್ರೆಶ್ ಲಿಲಿ ಫ್ರಮ್ ವ್ಯಾಲಿ ಮತ್ತು ಸೆನ್ಶುವಲ್ ಮಸ್ಕ್ನ ಬ್ಲೆಂಡ್ ಇರೋದ್ರಿಂದ ಇದರ ಸುವಾಸನೆ ನಮಗೆ ತೊಗೊಳ್ತಾ ಇದ್ರೆ ಅನಿಸುತ್ತೆ ಲ್ಯಾವೆಂಡರ್ನ ಸುವಾಸನೆ ಇದು ಅಂತ ಹೇಳಿಬಿಟ್ಟು. ಸೊ ನೀವೆಲ್ಲಾದರೂ ಹೊರಗಡೆ ಹೋಗೋ ಟೈಮಲ್ಲಿ ನಿಮ್ಮ ಡೇಯನ್ನು ಶುರು ಮಾಡೋ ಟೈಮಲ್ಲಿ ನೀವು ಇದನ್ನು ಯೂಸ್ ಮಾಡೋದ್ರಿಂದ ಅದರ ಫ್ರೇಗ್ರೆನ್ಸ್ ನಿಮಗೆ ಹೋಲ್ ಡೇ ಒಂದು ಕೆಲಸ ಮಾಡೋದಕ್ಕೆ ಮೂಡ್ ತೋರಿಸುತ್ತೆ. ಓದ್ ಇದರ ಸುವಾಸನೆ ನಮಗೆ ಈ ಅರಬ್ ದೇಶ ನೆನಪಿಸುತ್ತೆ. ಅದರ ವುಡಿ ಸ್ಮೆಲ್ ಆಗಿರ್ಬೋದು ಅಥವಾ ಅಲ್ಲಿನ ಸ್ಪೈಸ್, ಸ್ವೀಟ್, ಫ್ಲವರ್ಸ್, ಅರ್ತಿ ಸ್ಮೆಲ್, ಲೆದರ್ನ ಒಂದು ಸ್ಮೆಲ್ ಎಲ್ಲನೂ ಒಂದು ಪರ್ಫೆಕ್ಟ್ ಬ್ಲೆಂಡ್ ಇದೆ. ಸೊ ಎವ್ರಿ ಸ್ಪ್ರೇಯಲ್ಲಿ ನೀವು ಒಂದು ಸುಪೀರಿಯಾರಿಟಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇದರಲ್ಲಿ ನ್ಯಾಚುರಲ್ ಫ್ರೆಗ್ರೆನ್ಸ್ ಇರುತ್ತೆ, ಹಾಗೆ ಇಟ್ ಲಾಸ್ಟ್ ಫಾರ್ 12 hours. ಹಾಗೆ ಒಂದು ಕಾಂಪ್ಯಾಕ್ಟ್ ಕಿಟ್ ಕೂಡ ಇದೆ. ಅಂದರೆ ನೀವೆಲ್ಲಾದರೂ ಟ್ರಾವೆಲ್ ಮಾಡ್ತಾ ಇದ್ದೀರಿ ಅನ್ನೋ ಹಾಗಿದ್ರೆ ಈ ಥರ ನೀವು ಟ್ರಾವೆಲ್ ಫ್ರೆಂಡ್ಲಿಯಾಗಿ ಒಂದು ಕಾಂಪ್ಯಾಕ್ಟ್ ಕಿಟ್ಟನ್ನು ಕೂಡ ತರಿಸ್ಕೊಳ್ಬೋದು. ಹಾಗೆ ನೀವು ಎಲ್ಲೇ ಹೋದರೂ ಕೂಡ ಕ್ಯಾರಿ ಮಾಡ್ಬೋದು. ಎವ್ರಿ ಡೇ ನೀವು ಇದನ್ನು ಒಂದೊಂದು ದಿನ ಯೂಸ್ ಮಾಡಿಬಿಟ್ಟು ಅಂದರೆ ಎವ್ರಿ ಡೇ ನೀವು ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ಯಾವುದು ನನಗೆ ಇಷ್ಟ ಆಗ್ಬೋದು ಅಂತ ಹೇಳಿಬಿಟ್ಟು. ಸೊ ಇದರಲ್ಲಿ ನೀವು ನೋಡ್ಬೋದು ಎಷ್ಟು ಫ್ರೇಗ್ರೆನ್ಸಸ್ ಇದೆ, ಎಷ್ಟು ಸೆನ್ಸ್ ಇದೆ ಅಂತ ಹೇಳಿಬಿಟ್ಟು. ನೀವು ಈ ಪ್ರಾಡಕ್ಟನ್ನು ಬೈ ಮಾಡಬೇಕು ಅನ್ನೋ ಹಾಗಿದ್ರೆ ಸ್ನೇಹಿತರೆ, ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ಹಾಗೆ ನನ್ನ ಕೂಪನ್ ಕೋಡ್ ಕೂಡ ಜನರೇಟ್ ಆಗಿರೋದ್ರಿಂದ ನೀವು ಅದನ್ನು ಅಪ್ಲೈ ಮಾಡಿದಾಗ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಈ ಡಿಸ್ಕೌಂಟ್ ನಿಮಗೆ ಮಾಮಾಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಮಾತ್ರನೇ ಸಿಗೋದು. ಇದು ಬಿಟ್ಟರೆ ನಿಮಗೆ ನೈಕಾ, ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲ ಕಡೆಯೂ ಸಿಗುತ್ತೆ. ಹಾಗೆ ನೀವು ಮಾಮಾಅರ್ತ್ ಅವರ ಪ್ರಾಡಕ್ಟನ್ನು ಎಲ್ಲಿ ಬೈ ಮಾಡಿದ್ರು ವೆಬ್ಸೈಟಲ್ಲಿರುವಂಥ ಒಂದು ಮರಕ್ಕೆ ಲಿಂಕ್ ಮಾಡ್ತಾರೆ. ಅಂದರೆ ಅವರು 2025 ತನಕ 1 ಮಿಲಿಯನ್ ಮರಗಳನ್ನ ನೆಡಬೇಕು ಅಂತ ಒಂದು ಇನಿಷಿಯೇಷನ್ ತೊಗೊಂಡಿದ್ದಾರೆ. ಹಾಗೆ ಒಂದು ಗುಡ್ನೆಸ್ ಇನ್ಸೈಡರ್ ಅಂತ ಒಂದು ಲಾಯಲ್ಟಿ ಪ್ರೋಗ್ರಾಮ್ ಕೂಡ ಶುರು ಮಾಡಿದ್ದಾರೆ. ಇದರಲ್ಲಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದಕ್ಕೆ ಮೆಂಬರ್ ಆದರೆ. ಇದ್ರ ಜೊತೆ ಎವ್ರಿ ಟೈಮ್ ನೀವು ಶಾಪ್ ಮಾಡಿದಾಗ ಒಂದಲ್ಲ ಒಂದು ಫ್ರೀ ಗಿಫ್ಟ್ ಕೂಡ ಸಿಗತ್ತೆ. ಆ್ಯಂಡ್ ಎಕ್ಸ್ಕ್ಲೂಸಿವ್ ಸೇಲ್ಸ್ ಆ್ಯಂಡ್ ಆಫರ್ಸ್ ಕೂಡ ನಿಮಗೆ ತಿಳಿಸ್ತಾರೆ. ಈಗ ನಾನು ರೆಡಿಯಾಗಿದ್ದೀನಿ ಹೊರಡೋದಕ್ಕೆ ಅಂತ ಹೇಳಿಬಿಟ್ಟು. ಎಲ್ಲಿ ಹೊರಡ್ತಾ ಇದ್ದೀನಿ ಅಂತ ಬನ್ನಿ, ಇಲ್ಲಿ ಹೋಗ್ತಾ ಇದ್ದೀನಲ್ಲ ತೋರಿಸ್ತೀನಿ. ಪಾಪ್ಕಾರ್ನ್ ಪಾಪ್ ಆಗೋದಕ್ಕೆ ನೋಡೋದಕ್ಕೆ ಖುಷಿ ಆಗುತ್ತೆ. ಆ್ಯಂಡ್ ಸೌಂಡ್ ಕೂಡ ಹೇಗೆ ಬರ್ತಿದೆ ಅಲ್ವಾ. ಸೊ ಇದು ಹೋಮ್ ಮೇಡ್ ಪಾಪ್ಕಾರ್ನ್. ಲಾಂಗ್ ಬ್ಯಾಕ್ ನಾನು ವಿಡಿಯೋ ಮಾಡಿದ್ದೀನಿ, ನೀವು ಸ್ನ್ಯಾಕ್ಸ್ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿದ್ರೆ ಸಿಗತ್ತೆ. ಸೊ ಸ್ನೇಹಿತರೆ, ಎಲ್ಲಿಗೆ ಬಂದಿದ್ದೀವಿ ಗೊತ್ತಾಯ್ತಲ್ಲ, ಮೂವಿ ನೋಡೋದಕ್ಕೆ. ಸುಮಾರು ದಿನ ಆಗಿತ್ತು. ಆನ್ಲೈನಲ್ಲಿ ಬುಕ್ ಮಾಡಿದ್ವಿ, ಆದರೆ ಇಲ್ಲಿ ಟಿಕೆಟ್ ಎಕ್ಸ್ಚೇಂಜ್ಗೆ ಈಸ್ಕೊಳ್ಬೇಕು ಅನಿಸುತ್ತೆ. ಸೊ ಟಿಕೆಟ್ ಕೌಂಟರ್ ಹತ್ರ ಹೋಗ್ತಾ ಇದ್ದಾರೆ. ಅಲ್ಲಿ ಪುನೀತ್ ಅವ್ರದ್ದು ಗಂಧದ ಗುಡಿ ಮೂವಿದು ಪೋಸ್ಟರ್ಸ್ ಎಲ್ಲ ನೋಡಿದ್ರಿ. ಆದರೆ ನಾವು ಅದೇ ಮೂವಿಗೆ ಬಂದಿರೋದು, ಕಾದು ನೋಡಿ. ಫಿಲಮ್ ಮುಗೀತು. ಈಗ ಸಾನು ಅಂತ ಇದ್ದಾಳೆ, ಇವತ್ತು ರಾತ್ರಿ ನಾವು ಮಲಗ್ತೀನೋ ಇಲ್ವೋ ಅಂತ. ಅದು ಮಧ್ಯ ಬಂದು ಕೂಗ್ತಾ ಇತ್ತಲ್ವಾ, ಸಡನ್ನಾಗಿ ಅದು ಅವಳಿಗೆ ಭಯ ಆಗ್ಬಿಟ್ಟಿದೆ. ಟೈಮ್ 6:35. ಈಗ ಶುರುವಾಗಿದ್ದು 4ಗೆ. ಖಾಲಿ ಆಗಲಿ ಅಂತ ಕಾಯ್ತಾ ಇದ್ವಿ. ತುಂಬಾ ರಶ್ ಇತ್ತು. ಅಲ್ಲಿ ನೋಡಿ, ನೀವು ನೋಡಿರ್ತೀರ. ನಾವು ಲಾಸ್ಟು ಯಾಕೆ ಇಷ್ಟು ಲೇಟಾಗಿ ಬಂದಿದ್ದು ಅಂತ ತಿಳಿಸ್ತೀನಿ. ನಿಮ್ಗೇನು ಅನ್ನಿಸ್ತು ನೋಡಿಬಿಟ್ಟು ಕಮೆಂಟ್ ಮಾಡಿ ಮೂವಿ ಬಗ್ಗೆ.
ಆಯಿತು. ನಡಿ ಅಕ್ಕ. ಬನ್ರಿ ನಾವು ಹೋಗೋಣ. ಸಾನು ಔಟ್ಫಿಟ್ ನೋಡಿಯಪ್ಪ ಇವತ್ತು. ಹೋಗಿ ಹಿಂದೆ ಹೋಗು. ಚೆನ್ನಾಗಿದೆಯಲ್ಲ. ನನಗೆ ಅದು ಬೇಕು ಅಂದ್ಕೊಂಡು ನಂದು ಇಸ್ಕೊಂಡಿದ್ದಲ್ಲ ನೋಡಿ, ದೊಡ್ಡದು. ಹಾಂ, ಬಾ. ಇದು ಕ್ರೋಮಾ ಔಟ್ಲೆಟ್, BEL ರೋಡಲ್ಲಿ ಇರೋದು. ನಾನು ಒಂದು ಮೊಬೈಲ್ ನೋಡಬೇಕಿತ್ತು, ನನ್ನ ಮೊಬೈಲ್ ಚೇಂಜ್ ಮಾಡೋಣ ಅಂಥೇಳಿ. ಸೊ ಕ್ಯಾಮ್ರಾ ಕ್ವಾಲಿಟಿ ಯಾವ್ದು ಚೆನ್ನಾಗಿದೆ ಅದನ್ನು ಟೆಸ್ಟ್ ಮಾಡಿ ನೋಡೋಣ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಬಟ್ ಕ್ಯಾಮ್ರಾ ಚೆನ್ನಾಗಿರ್ಬೇಕಲ್ವ, ನನಗೆ ಇಂಪಾರ್ಟೆಂಟು. ನಾನು ಮನೆಯಲ್ಲಿ ಆದರೆ ಕ್ಯಾಮ್ರಾ ಯೂಸ್ ಮಾಡ್ತೀನಿ. ಸಮ್ ಟೈಮ್ ಔಟ್ಸೈಡ್ ಹೋದಾಗ ಕ್ಯಾಮ್ರಾ ತೊಗೊಂಡೋಗೋಕ್ಕಾಗಿಲ್ಲ, ಎಮರ್ಜೆನ್ಸಿಗೆ ಒಂದು ಮೊಬೈಲ್ ಬೇಕು ಅಂತ ಹೇಳಿಬಿಟ್ಟು ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿರೋದನ್ನು ಟೆಸ್ಟ್ ಮಾಡಿ ತೊಗೊಳ್ತಾ ಇದ್ದೀವಿ. ಅಲ್ಲಿರೋ ಮೊಬೈಲ್ಸ್ ಎಲ್ಲನೂ ಟೆಸ್ಟ್ ಮಾಡಿಬಿಟ್ಟಿದ್ದೀವಿ. ಸಾನು ವೆಂಟ್ ಕ್ರೇಜಿ. ಯಾಕೋ ಅಂಗಡಿ ಖಾಲಿ ಹೊಡಿತಿದೆಯಲ್ಲ, ನಾವು ರಾಂಗ್ ಟೈಮಿಗೆ ಬಂದಿದ್ದೀವ. ನಾಟ್ ಈವನ್ ರಿಸೆಪ್ಷನಲ್ಲೂ ಯಾರೂ ಇಲ್ಲ. ಓಕೆ ಸ್ನೇಹಿತರೆ, ಈಗ ನಾವು ಪಿಜ್ಜಾ ಹಟ್ಟಿಗೆ ಬಂದ್ವಿ. ನನ್ನ ಫೇವ್ರೆಟ್ ಡೆಸ್ಟಿನೇಷನ್ ಫಾರ್ ಪಿಜ್ಜಾ. ಬೇರೆ ಕಡೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಇಲ್ಲಿ ನೋಡಿದ್ರೆ ಬಂದ ತಕ್ಷಣ ಯಾರೂ ಇಲ್ಲ. ನಾನು ಇದೇನಪ್ಪ ಅಂದ್ಕೊಂಡೆ, ಬಟ್ ಇವಾಗ ಬಂದರು, ಆರ್ಡ್ರ್ ತೊಗೊಂಡಿದ್ದಾರೆ. ಇಲ್ಲಿದು ಮೆನ್ಯೂ ಹೇಗಿರುತ್ತೆ ಅಂತ ನಿಮ್ಗೊಂದು ಸಾರಿ ತೋರಿಸ್ತೀನಿ. ಓಕೆ. ಆ್ಯಂಡ್ ಹೇಳ್ತಾ ಇದ್ದೆ, ಕಾಂತಾರ ಮೂವಿ ನಾವು ಯಾಕೆ ಲೇಟಾಗಿ ಹೋಗಿರೋದು ಅಂತ. ಗಂಧದ ಗುಡಿ ಆಗಲೇ ರಿಲೀಸ್ ಆಗಿದೆ. ಕಾಂತಾರಲ್ಲಿ ಒಂಥರ ಭಯ ಪಡೋವಂಥದ್ದು ಇರುತ್ತೆ ಅಂತ ಗೊತ್ತಿತ್ತು. ಅಂದರೆ ನಾವು ವಿಕ್ರಮ್ ರೋಣಾಗಿ ಹೋಗಿದ್ವಿ ನೋಡಿ, ಆಗ ಸಾನು ಹೆದರ್ಕೊಂಡಿದ್ಲು ಅದನ್ನು ನೋಡಿಬಿಟ್ಟು. ಒಂಥರ ಡಾರ್ಕ್ನೆಸ್ಸಲ್ಲಿ ಇದೆ ಅಲ್ವಾ ಅದು ಅಂದ್ಬಿಟ್ಟು. ಅದಕ್ಕೆ ನಾವು ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದ್ವಿ. ರಾಜೇಶ್ ಹೇಳ್ತಾನೆ ಇದ್ದರು, ಬೇಕಿದ್ರೆ ನೀನು ಸಾನುನ ಬಿಟ್ಬಿಟ್ಟು ನಾವಿಬ್ಬರೇ ಹೋಗೋಣ ಅಂತ ಹೇಳ್ಬಿಟ್ಟು. ನೋಡಿದ್ರಾ ಹೆಂಗೆ ಮಾಡ್ತಾಳೆ, ಗೊತ್ತಾದರೆ ಅವಳು ಹಿಂಗೆ ಬೇಜಾರು ಮಾಡ್ಕೋತಾಳೆ ಅಂದ್ಬಿಟ್ಟು ನಾನು ಅವಳನ್ನ ಬಿಟ್ಬಿಟ್ಟು ಹೋಗೋವಂಥದ್ದು ಬೇಡಪ್ಪ, ಬೇಡ, ನಾವು ಟಿ ವಿಲಿ ಬಂದಾಗಲೇ ನೋಡೋಣ, OTTಲಿ ಬರುತ್ತಲ್ವ ಅವಾಗ ನೋಡೋಣ ಬಿಡಿ ಅಂತ. ಈ ಹುಡುಗಿ ನೋಡಿ, ಆಮೇಲೆ ಇವಳು ಫ್ರೆಂಡ್ ಹೋಗಿದ್ಲಂತೆ. ವಿಕ್ರಮ್ ರೋಣ ನೋಡಿದ್ಯಾ ಅಂದ್ಬಿಟ್ಟು ಇವಳು ಕೇಳಿದ್ಲು ದುಬೈ ಫ್ರೆಂಡ್ಗೆ. ಅದಕ್ಕೆ ಅವಳು ಇಲ್ಲ, ನಾನು ಕಾಂತಾರ ನೋಡಿದೆ ಅಂದ್ಲು. ಸರಿ, ಅವಳು ನೋಡಿದಾಳೆ ಅಂದರೆ ಇವಳು ನೋಡ್ಬೋದು ಅಂತ ಒಂದು ಕಡೆ ಅನ್ನಿಸ್ತು. ಆಮೇಲೆ ರಾಜೇಶ್ ಫ್ರೆಂಡ್ ಒಬ್ಬರು, ಏನಿಲ್ಲ, ಮಕ್ಳಿಗೂ ಕರ್ಕೊಂಡು ಹೋಗ್ಬೋದು, ಅಂಥದ್ದೇನಿಲ್ಲ, ದೆವ್ವ ಭೂತ ಅಂತ ಏನಿಲ್ಲ, ಎಲ್ಲನೂ ದೇವ್ರ ಬಗ್ಗೆ ಅದು ಅಂತ ಹೇಳಿದ್ರು. ಹಂಗಂದ್ರಲ್ಲ ಅಂದ್ಬಿಟ್ಟು ಬಂದ್ವಿ. ಈ ಹುಡುಗಿ ನೋಡಿದ್ರೆ ಸಡನ್ನಾಗಿ ಬಂದು ಕೂಗುತ್ತಲ್ವ, ಆವಾಗ ಒಂದು ಕ್ಷಣ ಅವಳಿಗೆ ಭಯಪಟ್ಟು ಹಿಂಗೆ ಹೆದರ್ಕೊಂಡ್ಬಿಟ್ಟು ಈ ಕಡೆ ತಿರುಗಿಬಿಟ್ಲು. ನೆಕ್ಸ್ಟ್ ಯಾವಾಗ ಬಂದ್ರೂ ಆ ಥರ ಸಿಚುವೇಶನೆಲ್ಲ ನೋಡೋಲ್ಲ. ಆ್ಯಂಡ್ ಅಲ್ಲಿ ಹೇಳ್ತಾ ಇದ್ದಿದ್ದು ಏನಂದರೆ, ಮಮ್ಮ ಇವತ್ತು ರಾತ್ರಿ ನಮ್ಮ ಮಲಗ್ತೀನೋ ಇಲ್ವೋ ಗೊತ್ತಿಲ್ಲ ಅಂತ. ನಮ್ಮ ಹುಡುಗಿ ಆ ಥರ ಏನಿಲ್ಲ, ಬ್ರೇವ್ ಇದ್ದಾಳೆ. ಜಸ್ಟ್ ಆ್ಯಕ್ಟಿಂಗ್ ಬೇಟ ಅಷ್ಟೇ. ನೀನು ಮಾಡೋದಿಲ್ವ ಬಂದ್ಬಿಟ್ಟು ಅಂತೀಯ ಹಂಗೆ ಅಷ್ಟೇ. ಇದೇ ರೀಸನ್ಗೆ ನಾವು ಇಷ್ಟು ದಿನದಲ್ಲಿ ಹೋಗಿರಲಿಲ್ಲ, ಇವಾಗ ಹೋದ್ವಿ. ಇಲ್ಲಿದು ಮೆನ್ಯೂ ನೋಡಿ ಹೀಗಿರುತ್ತೆ. ಇದು ಟಾಪಿಂಗ್ಸ್ ಅಕಾರ್ಡಿಂಗು ಪ್ರೈಸಸ್ ಇರುತ್ತೆ. ಈಗ ನಾವು ಚೂಸ್ ಮಾಡಿರೋದು ಯಾವ್ದು ತೋರಿಸ್ತೀನಿ. ನಾವು ಸ್ಮಾಲ್ ಚೂಸ್ ಮಾಡಿದ್ದೀವಿ, 4 ಸೆಟ್ ಆಫ್ 4 ವೆಜ್ ಪಿಜ್ಜಾ ಇದೆ ನೋಡಿ. ಗ್ರೀನ್ ಇರೋದು ಮತ್ತು ರೆಡ್. ಇದರಲ್ಲಿ ಕ್ಲಾಸಿಕ್ಕು, ಇಟಾಲಿಯನ್ನು, ಶೇಜ್ವಾನು ಅಂತ ಇದೆ. ಇದು 3ರಲ್ಲಿ ನಾವೀಗ 4 ಚೂಸ್ ಮಾಡಿದ್ದೀವಿ. ಅದಿನ ಬರೋದಿದೆ, ಅದ್ರ ಜೊತೆ ಪೆಪ್ಸಿ ಬರುತ್ತೆ 2. ಸೊ ನೋಡಿ ಹೀಗಿರುತ್ತೆ ಪ್ರೈಸಸ್. Paneer in my pizza.
is this? ಬೀಳುತ್ತೆ ಜೋಪಾನ. This pizza is not better than Mama. ಮಸ್ಕ ಹೊಡಿತಾ ಇದ್ದಾಳೆ ಇಲ್ಲಿ ತಿನ್ಕೊಂಡು ನೆಕ್ಸ್ಟ್ ಅಲ್ಲಿ ಮಾಡಲಿ ಅಂತ. ಹೌದಾ ನಾನು ಹಂಗೇನಿಲ್ಲ ಅನ್ನೋಳು. ಹೌದಾ, ಒಂದು ಅಪ್ರಿಷಿಯೇಟ್ ಮಾಡ್ಬೇಕಂದ್ರೆ ತಕ್ಷಣ ಹೇಳ್ಬಿಡ್ತಾಳಲ್ವಾ, ಥ್ಯಾಂಕ್ ಯು ಮಮ್ಮ, ಲವ್ ಯು ಮಮ್ಮ, ಚೆನ್ನಾಗಿದೆ ಮಮ್ಮ, ಎಮ್ಮಿ ಮಮ್ಮ ಅಂತ ಹೇಳ್ಬಿಡ್ತಾಳೆ. These are okay. ಹ್ಞೂ ಪಪ್ಪ, ಸಾಸ್ ಇಲ್ಲಿ ಗೊತ್ತಿಲ್ಲ ತಿನ್ ಕ್ರಸ್ಟು ಚಿಕ್ಕ ಕ್ರಸ್ಟು ಎಲ್ಲ ಸಿಗುತ್ತಾ ಅಂತ. ನೀನು ಇನ್ನು ಸ್ವಲ್ಪ ದಿನ ಅಷ್ಟೇ, ಅಮ್ಮ ಮಗಳು ಲೆಕ್ಕ ಬರಲ್ಲ, ಅಕ್ಕ ತಂಗಿ ಲೆಕ್ಕ ಬಂದ್ಬಿಡುತ್ತೆ. ಭಾರಿ ಕಷ್ಟ ಹೇಳಿದ್ದೆ ಕೇಳಲ್ಲ ನೋಡಿ ಹಿಂಗ್ ಆಡ್ತಾಳೆ. ಖುಷಿ ನೋಡ್ರಪ್ಪ, ಖುಷಿ. ಪಿಜ್ಜಾ ತಿಂದಿದ್ದ ಜೋಶಲ್ಲಿ ಡ್ಯಾನ್ಸಿಂಗ್ ಬರ. ಹಾಂ ಬಾ 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 ಬಾ. ಹ್ಞೂ Had a good time, ring the bell. ಎಂಡಿಂಗಲ್ಲಿ ಫೋಟೋಸ್ ಆ್ಯಡ್ ಮಾಡಿರ್ತೀವಿ ಸ್ನೇಹಿತರೆ, ನೋಡಿ. ಅದ್ರ ಮುಂಚೆ ನೀವು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡೋ ಹಾಗಿದ್ದರೆ ಅಲ್ಲೇ ನೋಡಿರ್ತೀರ. ಸೊ ಇವತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನನಗೆ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ಲೈಕ್ ಶೇರ್ ಮಾಡಿ. ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋಲಿ.